ಇದೆ ನಿಮಗೆ ಸರ್ ಈ ನೀರು ಸುಮಾರು ಒಂದು ವರ್ಷದಿಂದ ಈ ಥರ ಬರ್ತಾ ಇದೆ. ಒಂದು ವರ್ಷದಿಂದ ನೀರು ಬರ್ತಾ ಇದೆಯಾ? ಅಂದರೆ ನೀರು ಬಿಟ್ಟು ಒಂದು ಹಾಫ್ ಅನ್ ಅವರ್ ಅಥವಾ ಕಾಲ್ ಅವರ್ ಆದಮೇಲೆ ನಾವು ನೀರು ಇಡ್ತೀವಿ. ಅಂದರೆ ಪ್ರತಿನಿತ್ಯ ನಿಮ್ಮ ಮನೆಗೇನು ಈಗ ಕಾವೇರಿ ನೀರು ಏನು ಬರುತ್ತಲ್ಲ 2 ದಿವಸ ಸತ ಬರುತ್ತಾ ದಿನ ಬರುತ್ತೆ ನೀರು? ಬಿಟ್ಟು ಆದ್ಮೇಲೆ ಸ್ವಲ್ಪ ನೀರು ಕಲರ್ ಎಲ್ಲ ಹೋದ್ಮೇಲೆ ನೀರು ಹಿಡಿದ್ರೆ ಅದು ಒಂದಿನ ಕುಡಿಬೇಕಷ್ಟೇ. ಮಾರನೇ ದಿನ ಕುಡಿದ್ರೆ ಅದ್ರ ಸಣ್ಣ ಸಣ್ಣ ಹುಳ ಬಂದ್ಬಿಡುತ್ತೆ. ಮತ್ತೆ ಎಲ್ಲರಿಗೂ ಹೊಟ್ಟೆ ನೋವು, ಬೇಡಿ, ವಾಂತಿ ಎಲ್ಲ ಉಂಟಾಗಿ ಬರಬೇಕು. ಇದನ್ನು ಯಾರು ಗಮನದವರು ತಂದಿದ್ರಾ? ಇಂಜಿನಿಯರ್ ಬಂದು ಏನು ಮಾಡಿದ್ರು, ಅದೊಂದು ಇದು ಹಾಕ್ತಿದ್ರು ವಾಲ್, ಅದು ಹಾಕ್ಬಿಟ್ಟು ಹೋದ್ರು. ಒಂದು 2 ಸತಿ ಏನೋ ನೀರು ಬಿಟ್ಟು ಇಷ್ಟಾದ್ಮೇಲೆ ಬಂದ ವಾಲ್ ತೆಗೆದ್ರೆ ಒಂದು ನೀರೆಲ್ಲ ಹೋಗಿರೋದಕ್ಕೆ. ಆಮೇಲೆ ನೀರು ಬರ್ತಾ ಇತ್ತು. ಇವಾಗ ಅದು ಅವ್ರು ಯಾರು ಬರ್ತಾ ಇಲ್ಲ. ಅಂದಾಜು ಎಷ್ಟು ಮನೆ ನೀರು ಹಿಡಿತೀರಿ ನೀವು? ಇದೇನು ಒಂದು ಪಬ್ಲಿಕ್ ಟ್ಯಾಪ್ ಇದೆ, ಪಬ್ಲಿಕ್ ನಳನ ಅಥವಾ ಮನೆ ಮನೆಗೆ? ಎಲ್ಲ ಮನೆಗೆ ಇದೆ. 20 ನಿಮಿಷ ಬರುತ್ತೆ. ಅಂದರೆ ಬರುತ್ತೆ. ಅಂದರೆ ಈಗ ಎಲ್ಲ ಬೀದಿಗೆ ಏನಿದೆ ಪ್ರತಿಯೊಂದು ಮನೆಗೆ 45 ಮನೆಗೆ ಇದೆ ಇಟ್ಟಿದ್ದಾರೆ. ಒಂದು ವರ್ಷದಿಂದ ಇದೇ ಸಮಸ್ಯೆ. ಈಗ ನಾವು ಇದ್ರ ಅಡ್ರೆಸ್ ಏನಂತ ಇದಕ್ಕೆ ನಾಗೇಂಡಹಳ್ಳಿ ವಾರ್ಡು, ಗಂಗೋಡ್ನಹಳ್ಳಿ, ನಾಗೇಂಡಹಳ್ಳಿ ವಾರ್ಡ್. ಸರ್ ಮೊದಲು ನಾಗೇಂಡಹಳ್ಳಿ ವಾರ್ಡ್ ಇತ್ತು. ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ದೆಲ್ಲ ಅಡ್ರೆಸ್ ಏನಂತೀರಿ? ಕರೆಕ್ಟಾಗಿ ಅಡ್ರೆಸ್ ಏನಂತೀರಿ? 131 ಅಡ್ರೆಸ್ ಏನಂತೀರಿ ಇದಕ್ಕೆ? ಅಡ್ರೆಸ್ ಏನಂತೀರಿ? ಬೊಂಗೊಂಡಹಳ್ಳಿ ಮಸೀದಿನ ಹೆಸರೇನಿದು? ಮದೀನಾ ಮಸೀದಿ. ಈಗ ಇದು ನಮ್ಮ ಅಕ್ಕಂದ್ರೆಲ್ಲ ಹೇಳ್ತಾ ಇದ್ದಾರೆ, ಒಂದು ವರ್ಷದಿಂದ ಕಾವೇರಿ ನೀರೇನು ಬರ್ತಾ ಇದೆ ಪ್ರತಿನಿತ್ಯ ಇವ್ರ ಮನೆಗೆ ಬೆಳಗ್ಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕಾವೇರಿ ನೀರೇನು ಬರುತ್ತೆ. ಇಲ್ಲಿ 45 ಮನೆಗೂ ಕೂಡ ಕಾವೇರಿ ನೀರಿನ ಕನೆಕ್ಷನ್ ಇದೆ. ಫಸ್ಟಿಗೆ ಏನು ಬಿಡ್ತಾರಲ್ಲ, ನೀರು ಬಿಟ್ಟಾಗ ಒಂದು 20 ನಿಮಿಷ ಅರ್ಧ ಗಂಟೆ ಈ ರೀತಿ ಕಲುಷಿತ ನೀರು ಬರುತ್ತೆ. ಆಮೇಲೆ ನೀರು ಚೆನ್ನಾಗಿ ಆಮೇಲೆ ಇದು 20 ನಿಮಿಷ ಬಂದ ನಂತರ ನೀರು ಬೆಳ್ಳಗೆ ಬರುತ್ತೆ ಕೊನೆಗೆ. ಆಮೇಲೆ ನೀರೇನು ನಿಲ್ಲುತ್ತಲ್ಲ ಅವಾಗ ಮತ್ತೆ ಈ ರೀತಿ ಕಪ್ಪು ನೀರು ಬರುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಒಂದು ಸಮಸ್ಯೆ ಇದೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ, ಆಮೇಲೆ ಜನ ಹೇಳ್ತಾ ಇದ್ದಾರೆ ಇವರು ಇದು ನೀರು ಹಿಡಿದ ನಂತರ ಒಂದು ದಿವಸ ಮಾತ್ರ ಇದು ಏನು ಮಾಡಬೇಕು, ಈ ನೀರನ್ನು ಬಳಸಿಬಿಡಬೇಕು. ಬಳಸಲಿಲ್ಲ ಅಂತಂದರೆ ಸಣ್ಣ ಸಣ್ಣ ಹುಳುಗಳು ಅದರಲ್ಲಿ ಉತ್ಪತ್ತಿ ಆಗ್ತವೆ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ನೀರನ್ನ ಏನು ಮಾಡುತ್ತೆ? ಆಮೇಲೆ ಹಲವಾರು ಜನರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಇಂಜಿನಿಯರ್ ಸಾಹೇಬರು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಇಲ್ಲಿ ಒಂದು ಮನವಿ ಆಗಿದೆ. ನನಗೂ ಕೂಡ ನನಗೇನಿಸ್ತು ಇವ್ರು ಹೇಳಿದಾಗ ನನಗೂ ಕೂಡ ವಿಶ್ವಾಸ ಅನಿಸ್ಲಿಲ್ಲ. ನನಗೆ ಬಂದ ಮೇಲೆ ಇವ್ರು ನೀರು ತೋರಿಸಿದ ಮೇಲೆ ನನಗೇನಿಸ್ತು ಇದು ಪಕ್ಕ ಅಂತಲೇ. ನಮ್ಮ ಏರಿಯಾದ ಇಂಜಿನಿಯರು ಕೂಡ ಚೆನ್ನಾಗಿದ್ದಾರೆ, ಹೊಸದಾಗಿ ಬಂದಿದ್ದಾರೆ. ಸಾಹೇಬ್ರೆ, ತಾವು ಇದನ್ನು ಸೂಕ್ತ ಕ್ರಮ ತೆಗೆದುಕೊಂಡ್ರೆ ಇಲ್ಲಿರ್ತಕ್ಕಂಥ ಜನರು ತಮ್ಮ ಹೆಸರು ಹೇಳಿಕೊಂಡು ನೀರು ಕುಡಿತಾರೆ ಅಂತ ನಾನು ಈ ಮಾತನ್ನು ತಮ್ಮ ಗಮನಕ್ಕೆ ತರ್ತೀನಿ. ಪ್ಲೀಸ್, ಧನ್ಯವಾದ. ದಯವಿಟ್ಟು ಮಾಡ್ಕೊಡ್ತೀನಿ ಸರ್. ನಾನು ಯಾಕಂದರೆ ನಾವು